ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಏನು ತಲಿ ಮತ್ತು ನ್ಯಾಲಿಗೆ ಲಿಂಕ್ ತಪ್ಪಿ ಹೋಗೈತೆ ಅನ್ನೋದು ಸಾಬೀತಾತ್ರಿ. ನೋಡ್ರಿ, ಉತ್ತರ ಕರ್ನಾಟಕ ಇದೇ ವಿಜಾಪುರ ಬಸವಣ್ಣರ ನಾಡು, ಬಸವಣ್ಣರ ಐಕ್ಯವಾದ ಸ್ಥಳ. ಇಂಥ ಪವಿತ್ರ ಸ್ಥಳವನ್ನು ಪಾಕಿಸ್ತಾನ ಅಂತ ಹೇಳ್ತಾನ್ರಿ. ಎಂಥ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರಬೇಕು. ಈ ಬಸನಗೌಡ ಪಾಟೀಲ್ ಯತ್ನಾಳ್ನಿಗೆ ಎಲ್ಲ ಇಡೀ ಕರ್ನಾಟಕದವ್ರು ಚಿಮಾರಿ ಹಾಕಾಕತ್ತಾರ. ಅದರ ನಾಚಿಕೆ ಮಾನ ಮರ್ಯಾದೆ ಇಲ್ಲಲ್ರಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ಗ. ಶಿರ್ಕುರ್ಮಾನು ತಿಂತ, ಮಾಂಸಾಹಾರಿನೂ ತಿಂತ, ಎಲ್ಲ ಟೊಪ್ಪಿಗೆ ಹಾಕೋತ, ಜುಬ್ಬ ಹಾಕೋತ, ಎಲ್ಲ ಕಡೆ ಮಾಡಿ ಸೋಂಗ ಹಾಕೊಂಡ ಈಗ ನಾನು ಹಿಂದೂ ಹುಲಿ, ಹಿಂದೂ ಹುಲಿ. ಹುಲಿ ಅಂದ್ರೆ ಯಾವುದ್ರಿ? ಕಾಡಿನಾಗ ಇರ್ತೈತಿ. ಆಮೇಲೆ ಈ ಹುಲಿ ಇಲ್ಲಿ ನಾಡಿನಾಗ ಯಾಕೈತಿ? ನಾಡಿನಿಂದ ಇನ್ನು ಕಾಡಿಗೆ ಓಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದರ ಸಲುವಾಗಿ ನಾನಾಗೌಡ ಬಿರಾದರ್ ಪಾಟೀಲ್ ಭಾರಿ ಆಕ್ರೋಶ ವ್ಯಕ್ತಪಡಿಸಿದಾರ. ಆ ಬಿರಾದರ್ ಅವರು ಇದೇ ವಿಜಾಪುರವನ್ನು ಪಾಕಿಸ್ತಾನದಲ್ಲಿ ಬಂದು ಮನ ಕೊಡ್ತೀನಿ ಅಂಥೇಳಿ ಅದನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದಂಥ ಈ ಯತ್ನಾಳಗ ಛೀಮಾರಿ ಹಾಕಿದಂಥ ಬಿರಾದರ್ ಅವರ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಯಾವ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಭಾವ್ಯಕ್ಯತೆಯಿಂದ ನಾವಿರುವಾಗ, ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದಿರುವಾಗ, ಎಲ್ಲೂ ಎಷ್ಟೋ ಶಾಸಕರು BJP ಅವರು ಇರುವಾಗ ಅವರ ಬಾಯಿಂದ ಇನ್ನೂವರೆಗೆ ಇಂಥ ಮಾತುಗಳು ಬರುವುದಿಲ್ಲ. ಇದನ್ನು ಕಲ್ಕೋಬೇಕು. ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ BJP ಶಾಸಕರಿದಾರ. ಈ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥ ಶಾಸಕ, ಲಗಾಮ ಇಲ್ಲದ ಶಾಸಕ ಎಷ್ಟೋ ಸಾರಿ ಈಗಾಗಲೇ ಆಹ್ವಾನ ಕೊಟ್ಟರು, ರಾಜೀನಾಮೆ ಕೊಡಕ್ಕೆ ತಯಾರಿಲ್ಲ. ಯಾಕಂದ್ರೆ ಪುಕ್ಕಲು ಮನುಷ್ಯ ರಾಜೀನಾಮೆ ಕೊಟ್ರೆ ಇನ್ನು ಅದನ್ನು ಕಳ್ಕೊಬೇಕಾಕೈತಿ. ಗನ್ಮ್ಯಾನ್ಗಳು ಹೋಗುತ್ತಾರ, ಶೆಲ್ಯೂಟ್ ಹೊಡೆಯವ್ರು ಯಾರ, ನಮಸ್ಕಾರ ಮಾಡವ್ರು ಯಾರ? ಘರ್ಕನ ಘಾಟಕ ಅಂತ ಹೇಳಿದೀವಿ. ಆ ಪರಿಸ್ಥಿತಿ ಆಕೈತಿ. ಯಾವಾಗಲೂ ರಾಜಕೀಯದಲ್ಲಿ ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಎಲ್ಲಿ ಹೋಗಿದ್ದಿ ಪುಣ್ಯಾತ್ಮ ಯತ್ನಾಳ? ಸರ್ವಧರ್ಮದವರನ್ನು ರಕ್ಷಣೆ ಮಾಡ್ತೇನೆ, ಸರ್ವಧರ್ಮದವರ ಸುಖ ದುಃಖ ಆಲಿಸ್ತೀನಿ, ಪವಿತ್ರ ಸಂವಿಧಾನದ ಮೇಲೆ ಕೈಯಿಟ್ಟು ಪ್ರಮಾಣ ವಚನ ತೆಗೆದುಕೊಳ್ಳುತ್ತೇನೆ, ನಾನು ಶಾಸಕನಾಗಿದ್ದೇನೆ ಅಂತೂ ಹೇಳಿದ್ದು ಎಲ್ಲಿ ಹೋತು ಯತ್ನಾಳ ಸಾಹೇಬ್ರೇ? ಯತ್ನಾಳ ಈಗ ಮುಗಿದು ಹೋದ ಅಧ್ಯಾಯ. ಯಾಕಂದರೆ ಈಗ ಯಾರು ನೋಡಿದರೂ ಯಾವ ಕ್ಷೇತ್ರದವರು ಕರೆಯಾಕೆ ತಯಾರಿಲ್ಲ. ಎಷ್ಟೋ ಜನ ಹಿಂದೂ ಹುಲಿ, ಹಿಂದೂ ಹುಲಿ ಅಂದ ತಕ್ಷಣ ಈಗ ಆ ಹಿಂದೂ ಹುಲಿ ಹೋಗಿ ಈಗ ಇಲಿ ಆಗೈತಿ. ಈಗ ಇಲಿಗೆ ಯಾರು ಕಿಮ್ಮತ್ತು ಕೊಡವ್ರಿ? ಆ ಬಿರಾದರ್ ಅವರು ಆಕ್ರೋಶ ವ್ಯಕ್ತಪಡಿಸಿದಂಥ ಯುವಕ, ಅವರು ಬಸವಣ್ಣರ ನಾಡಿನಲ್ಲಿ ಹುಟ್ಟ್ಯಾರ. ಇಂಥ ಬಸವಣ್ಣರ ನಾಡಿನಲ್ಲಿ ಭಾವೈಕ್ಯತೆ ಸಂಕೇತ ಸಾರುವಂಥ ಬಿರಾದರ್ ಅಂತವರು ಇನ್ನು ಎದ್ದು ಕೂತಾರ ಅಂದಮೇಲೆ ಇನ್ನು ಈ ಬಸನಗೌಡ ಪಾಟೀಲ್ ಯತ್ನಾಳ ಇನ್ನು ಕರ್ನಾಟಕ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತೈತಿ. ಯಾಕಂದರೆ ಶಿವಾನಂದ ಪಾಟೀಲ್ ಹಾಕಿಕೊಟ್ಟಂಥ ಸವಾಲು ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ. ಇಳಕಲ್ಲದ ವಿಜಯಾನಂದ ಕಾಶಪ್ಪನವ್ರು ಹಾಕಿಕೊಟ್ಟ ಸವಾಲು ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ. ಹೋಗಿದ ತಕ್ಷಣ ತಾನು ರಾಜೀನಾಮೆ ಕೊಡಬೇಕು. ಈಗಾಗಲೇ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ವಿಜಾಪುರ ಅಂದ್ರೆ ವಿಜಾಪುರ ನಿಂದಿರ್ತಾನೆ, ಬಸವನ ಬಾಗೇಡ್ ಅಂದ್ರೆ ಬಸವನ ಬಾಗೇಡ್ ನಿಂದಿರ್ತಾನೆ, ಹೊಣಗೊಂದು ಅಂದ್ರೆ ಹೊಣಗೊಂಡು ನಿಂದಿರ್ತಾನೆ ಅಂತೇಳಿ ಇಬ್ಬರು ಶಾಸಕರು ಗುಡುಗಿದ್ದು ಇದು ಇನ್ನೂ ಅವ್ರಿಗೆ ಹುಟ್ಟಿದಿ ಇವ್ರಿಗೆ ಹುಟ್ಟಿದಿ ಅವಾಚ್ಯ ಶಬ್ದಗಳನ್ನು ಮಾತಾಡುತ್ತಾ ಈಗ ಅದು ಸಂವಿಧಾನದಲ್ಲಿ ಅಂಥ ಪದಗಳನ್ನು ಬಳಕೆ ಮಾಡಬಾರದು ಅನ್ನೋದು ಗೊತ್ತಿಲ್ಲ ಯತ್ನಾಳ್ ಅಂದ್ರೆ ಈಗ ಬಂದಾತ್ರಿ ಪುಂಗಿ. ಇನ್ನು ಪುಂಗಿ ಬಂದ್ ಮಾಡೋ ಸಲುವಾಗಿ ಬಿರಾದಾರ್ನಂಥ ಯುವಕರು ತಯಾರಾಗ್ಯಾರ. ಆಕ್ರೋಶ ಭರಿತವಾಗಿ ಏನು ಮಾತಾಡ್ಯಾರ ಅದನ್ನು ತೋರಿಸ್ತೀನಿ. ಅದೇ ಈ ಯತ್ನಾಳ್ ಏನು ಮಾತಾಡ್ಯಾನಪ್ಪ ವಿಜಾಪುರ ಪಾಕಿಸ್ತಾನ ಅಂದದ್ದು ಅದನ್ನು ಸಹಿತ ತೋರ್ಸಾಕತ್ತೀನಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕನ್ನಡ. ಇಂಥ ಬಿರಾದಾರ್ಗಳು ಇನ್ನು ಎದ್ದು ನಿಂದಿರ್ಬೇಕ್ರಿ. ಇನ್ನು ಇಂಥ ಬಿರಾದಾರ್ಗಳು ಎದ್ದು ನಿತ್ರ ಇನ್ನು ಇದು ಮಂಗಮಾಯ ಆಗತೈತಿ. ಯತ್ನಾಳನ ಕೋಟೆ ಚೆದ್ರಾಗೈತಿ. ಈಗ ಯಾರು ಮಾತಾಡ್ಸಕ್ಕೆ ತಯಾರಿಲ್ಲ. ಇನ್ನು ಅಲ್ಲಿ ವಿಜಯಪುರದ ಜನತೆಯೇ ಇನ್ನು ತೀರ್ಮಾನ ತಗೊಂಡಾರ. ಇನ್ನು ಮತ್ತೆ ನಾವು ಬೇರೆದವನ್ನ ಆರಿಸ್ತಾರ, ಅವ್ರ ಗ್ಯಾರಂಟಿ ನಮ್ಮಲ್ಲಿ ಭಾವ್ಯಕ್ಯತೆ ಮುರಿಯಾಕತಾನ ಈ ವ್ಯಕ್ತಿ ಅಂತ ಹೇಳಾಕತ್ತಾರ. ಅದರ ಸಲುವಾಗಿ ಈ ಬಿರಾದಾರ್ ಏನು ಮಾತಾಡ್ಯಾರ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ. ಅನಿಸಿಕೆಗಳನ್ನ ಹಾಕ್ರಿ. ಏನು ಅನಿಸಿಕೆ ಹಾಕ್ತಾರೆ ಹಾಕ್ರಿ. ನೀವು ಹಾಕೋರು ನನಗೆ ಗೊತ್ತೈತಿ. ಭಕ್ತರದಾರಲ್ಲ ಅಲ್ಲಿ ಹಾಕಿಸ್ತಾರೆ. ಇದೇ ಯತ್ನಾಳ ಕಮೆಂಟ್ ಹಾಕೋ ಸಲುವಾಗಿ ಒಂದು ಟೀಮ್ ತಯಾರು ಮಾಡ್ಯಾನ. ಆ ಕಮೆಂಟ್ ಹಾಕೋತ ಕೊಂಡೋದವ್ರು. ಅದರ ಸಲುವಾಗಿ ಎಲ್ಲ ನಮಗೂ ಗೊತ್ತೈತಿ. ಇನ್ನು ಯತ್ನಾಳನ
ಇನ್ನು ಸಂತಿ ಮುಗೀತು, ಇನ್ನು ವಾಪಸ್ ಮನ್ಯಾಗ ಕೊಂಡು ಅಂಥ ಪರಿಸ್ಥಿತಿ. ಬಿರಾದಾರ್ನಂತವ್ರು ನಿಂತಾರ ಅಂದಮೇಲೆ ಇನ್ನೇನು ರೀ ಬಿಗ್ಟಾನಿಕ. ಹಂಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವು ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ. ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ. ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು. ಜನಪ್ರತಿನಿಧಿಗಳು ಯಾವ ಮಟ್ಟಕ್ಕೆ ಬಂದಾರಪ್ಪ ಅಂದ್ರೆ ಅವನ ಅಪ್ಪ ಹುಟ್ಟಿದ್ದು ಅವು ಹುಟ್ಟಿದ್ದು ಮಾತಾಡ್ತಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಇವತ್ತು ಬಿಜಾಪುರ ಬಸವನಾಡು ಬಸವ ಸ್ಥಾನ ಹುಟ್ಟಿದ್ದು ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ಅಂತಾರೆ. ಬಸನಗೌಡ ಪಾಟೀಲ್ ಅವರು 30ನೇ ತಾರೀಕು ಬಸವ ಜಯಂತಿ ದಿವಸನೇ ಅದು ಶ್ರೀ ಬಾಗೇವಾಡಿ ಏನು ಪಾಕಿಸ್ತಾನ ಏನು ಬಸವನಾಡ ಹುನಗುಂದು ಐಕ್ಯವಾದ ಸ್ಥಳ ಬಸವಣ್ಣನವರು. ಅದು ಏನು ಪಾಕಿಸ್ತಾನ ಅಥವಾ ಏನು ಬಸವಾದಿ ಶರಣಗಳ ನಾಡ ಎಂಬುದೇ ಒಂದು ಪ್ರಶ್ನೆ ಆಗಿತ್ತು. ಆದರೆ ಇವತ್ತಿನ ಜಸ್ಟ್ ಈಗ ನೋಡಿದಲ್ಲಕ್ಕಾಗಿ ಶಿವಾನಂದ ಪಾಟೀಲ್ ಅವರು ಅದನ್ನು ಅವಾಲು ಸ್ವೀಕರಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಂಗೀಕಾರ ಮಾಡ್ಲಿಕ್ಕೆ ಅವರು ಒಂದು ಕ್ವಶನ್ ಹಾಕಿದ್ದಾರೆ, ಬಸವನಗೌಡರು ಕೊಟ್ಟರು. ಆದರೆ ಈ ರಾಜಕಾರಣಿ ಒಳಗೆ ಒಂದು ಕೆಳಮಟ್ಟದಲ್ಲಿ ಪೂರ್ತಿ ಸರ್ವನಾಶ ಆಗಲಿ, ಅವರು ರಾಜೀನಾಮೆ ಕೊಟ್ಟು ಆ ಕಡೆಗೆ ಹೋಗಲಿ, ಬಸವನಾಡು ಇದೆಯಾ ಅಥವಾ ಪಾಕಿಸ್ತಾನ ಇದೆಯಾ ಎಂಬುದನ್ನು ಜನರಿಗೆ ಮನದಟ್ಟಾಗಿ ಹೇಳಲತ್ತೇಳಿ ನಾವು ಒಂದು ಸಾಮಾನ್ಯ ಪ್ರಜೆಯಾಗಿ ಕೇಳ್ಕೊಳ್ತೀನಿ. ಇದು ಈ ಥರ ರಾಜೀನಾಮೆ ಕೊಡೋದು ಮತ್ತು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಒಂದು ಸಾಮಾನ್ಯ ಮನುಷ್ಯನಿಗೆ ಅವನ ಕನತಂದರೆ ಕಾನೂನು ಪ್ರಕಾರವಾಗಿ ಎಲ್ಲ ಸೆಕ್ಷನ್ಗಳು ಹಾಕ್ತಾರೆ. ಇದೇ ರಾಜಕಾರಣಿ ಒಳಗೆ ಅಪ್ಪು ಹುಟ್ಟಿದ್ದು ಅವು ಹುಟ್ಟಿದ್ದು ಮಾತಾಡಿದ್ರು ಒಂದು ಕಾನೂನು ಸುವ್ಯವಸ್ಥೆ ಕೆಟ್ಟದೆ ಅಂತ ನನ್ನೊಂದು ಭಾವನೆ. ಅವರು ಮಾತಾಡಿದ್ದಾರೆ. ಅದಕ್ಕೆ ಇದೊಂದು ನನಗೆ ಭಾಳ ಕೆಳಮಟ್ಟದ ರಾಜಕಾರಣಿ ಅಂತ ನನಗೆ ಅನಿಸ್ತಾ ಇದೆ. ಈಗ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರ, ಮುಂದೆ ಇವರು ಕೊಡ್ಬೇಕಲ್ರಿ. ಈಗ ಇವರು ಕೊಟ್ಟ ಏನು ಪಾಕಿಸ್ತಾನಕ್ಕೆ ಹೋಗಿ ನಿಂದಿರ್ತಾರೋ ಏನು ಬಸವನಾಡಿನಲ್ಲಿ ಹೋಗಿ ನಿಂದಿರ್ತಾರೋ ಅಂತ ತೋರಿಸ್ಬೇಕು. ನಾವು ಸಾಮಾನ್ಯ ಜನಸಂಖ್ಯೆಯಾಗಿ ಜನಸಾಮಾನ್ಯರಾಗಿ ಹೇಳ್ತೇನೆ. ನಿಮ್ಮ ಹೆಸರು? ನಾನಾಗೂಡ ಬಿರಾದಾರ್.